ಸರ್, ಮೊದಲನೇದಾಗಿ ಈ ಸಿನಿಮಾ ನೋಡೋದಕ್ಕೆ ನಿಮಗೆ ಪ್ರಮುಖ ಕಾರಣ ಅಂದರೆ ಒಂದು ಹೊಸ ಥರ ಕಂಟೆಂಟ್ ಅಂತಂದರೆ ಕಥೆಯಲ್ಲಿ ಏನೋ ನಾನಂದರೆ ಎಲ್ಲಿಂದನೋ ಹುಡುಕಿ ಏನೋ ನೋಡಿದಿರೋದು ವಾವನ ಥರ ತಂದ್ಬಿಟ್ಟಿದ್ದು ಅಂತಲ್ಲ. ನಿಮ್ಮ ಮನೇಲಿಗಂತ ಎಮೋಷನ್ಸ್ ಈ ಹಂಗಾರಿಗೆ ಈ ಸಿನಿಮಾ ಅಂತ ಬಂದರೆ ಏನೈತೆ ಕಮರ್ಷಿಯಲ್ ಅಂತ ಅಂದ್ಕೊಂಡು ಅಂದರೆ ನಿಮ್ಗೆ ತೀರಾ ಅಂದರೆ ಒಂದು ಹೇಳ್ತಾ ಇದ್ದಾರೆ ಮೇಲೆ ಈಗ ಪೊಲಿಟಿಷಿಯನ್ಸ್ ಹೆಂಗೆ ನಮ್ಮ ಮೇಲೆ ಒಂದಷ್ಟು ಹೇಳ್ತಾರೋ ಹಂಗೆ ಸಿನಿಮಾ ಮಾಡಬೇಕಾದ್ರೆ ಕೂಡ ಅಂದರೆ ಇಲ್ಲ ನೀವು ನೋಡಿ ಅಂತೆಲ್ಲ ಹೇಳ್ತಾರೆ ನಮಗೆ, ಅಂದರೆ ಒತ್ತಡ ಆಗ್ತಾರೆ. ಸೊ ಇಲ್ಲಿ ನಿಮಗೆ ಆ ಥರ ಅಲ್ಲ, ನಿಮ್ಮ ಮನೆಯಲ್ಲಿರೋಂಥ ಎಮೋಷನ್ಸ್ ತುಂಬ ಸೂಕ್ಷ್ಮ ವಿಷಯಗಳನ್ನ ಇಟ್ಕೊಂಡು ತುಂಬ ನಾರ್ಮಲ್ ಆಗಿರೋಂಥ ತುಂಬ ಅಂದರೆ ಆ ಸ್ಕ್ರೀನ್ ಪ್ಲೇಲಿ ನಿಮಗೆ ಬಾಂಧವ್ಯಗಳು ಅಂದರೆ ಫ್ಯಾಮಿಲಿ ಒಂದು ಮನೇಲಿರೋಂಥ ಒಂದು ತಂದೆ ಮಗ ಇರ್ಬೋದು, ಆ ತಾಯಿ ಜೊತೆ ಮಕ್ಕಳು ಇರ್ಬೋದು, ಯಾರೇ ಬಂದು ಕುತ್ಕೊಂಡು ನೋಡಿದ್ರು ಕೂಡ ಅವ್ರಿಗೆ ಎಂಟರ್ಟೈನ್ಮೆಂಟ್ ಇರಬೇಕು. ಹಂಗಂತ ಎಂಟರ್ಟೈನ್ಮೆಂಟ್ ಅಂತ ನಿಮ್ಗೆ ಏನೋ ಡಬಲ್ ಮೀನಿಂಗ್ ಡೈಲಾಗ್ಗಳು ಇರ್ಬೋದು ಅಥವಾ ವಲ್ಗಾರಿಟಿ ಇರ್ಬೋದು ಅಥವಾ ಇನ್ನೊಂದು ಏನಿರ್ಬೋದು ಆ ಥರನೂ ಇಲ್ಲ. ಸೊ ತುಂಬ ಒಂದು ಪ್ಯೂರ್ ಆಗಿ ಕಾಮಿಡಿ ಇರ್ಬೋದು, ಪ್ಯೂರ್ ಆಗಿ ಲವ್ ಎಮೋಷನ್ಸ್ ಇರ್ಬೋದು, ಮತ್ತು ಒಂದು ಫ್ಯಾಮಿಲಿ ಎಮೋಷನ್ ಕೂಡ ತುಂಬ ಪ್ಯೂರ್ ಆಗಿ ಇಟ್ಕೊಂಡು ಆ ಒಂದು ಸ್ಕ್ರೀನ್ ಪ್ಲೇ ಪ್ಯಾಟರ್ನ್ ಕೂಡ ಅಂದರೆ ಒಂದು ಆ ವಿಷಯದಲ್ಲೂ ಹೊಸತನ ಇದೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಆ ಮ್ಯೂಸಿಕ್ ಇರ್ಬೋದು, ವಿಜುವಲ್ಸ್ ಇರ್ಬೋದು, ಈ ವಿಷಯದಿಂದ ನೋಡಲೇಬೇಕಾಗುತ್ತೆ. ಅಂದರೆ ಇದನ್ನು ಥಿಯೇಟ್ರಲ್ಲೇ ಎಕ್ಸ್ಪೀರಿಯನ್ಸ್ ಮಾಡಬೇಕಂತ ಹೇಳ್ತೀನಿ. ಮಗಂದು ಜಾಸ್ತಿ ಇದರಲ್ಲಿ ಬಳಸ್ತೀನಿ. ಪರ್ಟಿಕ್ಯುಲರ್ ಆಗಿ ಈ ಲವ್ ಸ್ಟೋರಿ ಯಾವ ಥರ ಸಂಬಂಧ ಈಗೇನು ನಡೆದಿತ್ತಾ ಇಲ್ಲ ನೋಡಿತ್ತಾ ಇಲ್ಲ ಯಾಕೆ ಕತೆ ಇಲ್ಲ ಸರ್, ಅಂದರೆ ನನಗೆ ಅಂದರೆ ಏನೇ ಯೋಚನೆ ಮಾಡೋದು ಸ್ವಲ್ಪ ತಂದೆ ಬಗ್ಗೆ ಎಮೋಷನ್ ಜಾಸ್ತಿನೇ ಇರುತ್ತೆ. ಸೊ ಆಮೇಲೆ ನಂದು ಸಿನಿಮಾ ಮಾಡ್ಬೇಕಂತ ಬಂದಿದ್ದ ಕಾರಣ ಕೂಡ ಎಲ್ಲ ಒಂದು ಕಡೆ ನಮ್ಮಪ್ಪ ನನ್ನ ಬಗ್ಗೆ ಪ್ರೌಡ್ ಫೀಲ್ ಆಗಬೇಕು ಮುಂದೆ ಅನ್ನೋ ಒಂದು ರೀಸನಿಂದನೇ ಬಂದಿರೋದು. ಸೊ ಅಂದರೆ ಹೊರಗಿಂದನೇ ಒಂದು ಎಮೋಷನ್ ಇರೋದು. ಇಲ್ಲೂ ಕೂಡ ಆ ಕತೆ ಯೋಚನೆ ಮಾಡ್ತಾ ಎಲ್ಲೊಂದು ಕಡೆ ಸ್ಟಾರ್ಟಿಂಗ್ ಎಲ್ಲೋ ಒಂದು ಸಣ್ಣ ಐಡಿಯಾ ಇತ್ತು ಅಷ್ಟೇ ಅಪ್ಪ ಅನ್ನೋ ಒಂದು ವಿಷಯ. ಬಟ್ ಅದು ಹೋಗ್ತಾ ಯೋಚನೆ ಮಾಡ್ತಾ ಅದು ಡೆಪ್ತಲ್ಲಿ ಬಿಲ್ಡ್ ಆದಾಗ ಅದನ್ನ ಹಂಗೆ ಬಿಲ್ಡ್ ಮಾಡ್ಕೊಂಡು ಬಂದಿರೋದು ಅಷ್ಟೇ. ಜೊತೆಯಾಗಿ ಟೈಟ್ಲ್ ನಿಮಗೆ ಆರಾಮಾಗಿ ಸಿಗ್ತಾ ಅಂದರೆ ರಿಜಿಸ್ಟರ್ ಆಗಿತ್ತು? ಅದೇ ಟೈಟ್ಲ್ ಬೇಕು ಅಂತ ನಿಮಗೆ ತಲೆ ಓಡಿದೆ ಹಂಗೆ ಈ ಫಿಲಮ್ಗೆ? ಇಲ್ಲ ಸರ್, ಅಂದರೆ ನಾನು ಮತ್ತೆ ನಮ್ಮ ಹೀರೋ ಇರ್ಬೋದು ಎಲ್ಲ ಮತ್ತೆ ನಮ್ಮ ಡಿಒ ಪ್ರಸಾದ್ ಒಂದ್ಸಲ ಕುತ್ಕೊಂಡು ಡಿಸ್ಕಸ್ ಮಾಡ್ತಾ ಇದ್ವಿ. ಫಸ್ಟ್ ಇನ್ನೊಂದು ಬೇರೆ ಒಂದೇ ಒಂದ್ಸಲ ಅಂತ ಟೈಟ್ಲ್ ಇಟ್ಕೊಂಡಿದ್ವಿ. ಬಟ್ ನಮ್ಗೆ ಯಾಕೋ ಅದು ಸ್ವಲ್ಪ ಇದನ್ಸರ್ಬೇಕಾದ್ರೆ ಹಿಂಗೆ ಯೋಚನೆ ಮಾಡಬೇಕಾದ್ರೆ ನಮ್ಮ ಹೀರೋ ಕೂಡ ಶಿವಣ್ಣನ ಅಭಿಮಾನಿ, ಅವ್ರು ದೊಡ್ಡ ಅಭಿಮಾನಿ. ಅವನೊಂದ್ಸಲ ಕುತ್ಕೊಂಡಾಗ ಹೇಳ್ದ, ಈ ಥರ ನನಗೊಂದು ಟೈಟ್ಲ್ ಅನಿಸ್ತಾ ಇದೆ, ಚೆನ್ನಾಗಿರುತ್ತೆ, ಬಟ್ ಏನಂತೀರ ನೋಡಿ ಅಂತ ಹೇಳಿದಾಗ ಇಲ್ಲ ಈಗ ಜೊತೆಯಾಗಿದ್ವಾಗಿ ಅಂತ ಹೇಳಿದ ತಕ್ಷಣ ನನಗೇನೋ ಒಂಥರ ಅದು ಸ್ಪಾಟ್ ಥರ ಅಂತ ಫೀಲ್ ಆಯ್ತು ಆ ಟೈಟ್ಲಲ್ಲಿ. ಈಗ ನಮ್ಮ ಸಿನಿಮಾಗೂ ಕಂಟೆಂಟ್ಗೂ ನಾವು ಮಾಡ್ತಾರೆ. ಯಾಕೆಂದರೆ ಈಗ ಜೊತೆಯಾಗಿದ್ದಾಗ ಅಂದ್ರೆ ಏನು ಮೀನಿಂಗ್ ಕೊಡುತ್ತೆ, ಯಾರೇ ಆಗಲಿ ಒಂದು ನಾವು ಇಷ್ಟಪಡೋಂಥ ನಮ್ಮ ಜೊತೆಗಿದ್ರೆ ಅದು ನಮ್ಮೊಂದು ಜೀವನ ಚೆನ್ನಾಗಿರುತ್ತೆ ಅನ್ನೋದು ಒಂದು ಫೀಲಿಂಗ್ ಕೊಡುತ್ತೆ. ಅದು ಲವ್ವೇ ಆಗಿರ್ಬೋದು ಅಥವಾ ಹುಡುಗಿ ಜೊತೆ ಲವ್ವೇ ಇರ್ಬೋದು, ಅಪ್ಪನ ಜೊತೆ ಲವ್ವೇ ಇರ್ಬೋದು. ಸೊ ಹಾಗಾಗಿ ಎಲ್ಲದಕ್ಕೂ ರಿಲೇಟ್ ಆಗುತ್ತಲ್ವ ಅಂತ ಜೊತೆಯಾಗಿದ್ದಾಗ ಅಂತ ಟೈಟ್ಲ್ ಇಟ್ಕೊಂಡಿದ್ದೀವಿ. ಫಸ್ಟ್ ಟೈಮ್ ನೀವು ಡೈರೆಕ್ಷನ್ ಮಾಡಿದ್ದೀರಾ? ಹಾಂ, ಹೇಗಿತ್ತು ಎಕ್ಸ್ಪೀರಿಯನ್ಸ್? ಅಂದರೆ ಫಸ್ಟ್ ಟೈಮ್ ಡೈರೆಕ್ಷನ್ ಆದರೂ ಕೂಡ ಅಂದರೆ ಇದಕ್ಕಿಂತ ಮುಂಚೆ ನಾನು ಎಡಿಟಿಂಗ್ ಕೂಡ ಕೆಲಸ ಮಾಡಿದ್ದೀನಿ ಸರ್ ಸುಮಾರು. ಅಂದರೆ ಈಗ ಮುಂಚೆ ಫಸ್ಟ್ ಅಥರ್ವ ಅಂತ ಒಂದು ಮೂವಿ ಬಂತು 2018ನಲ್ಲಿ, ಅದಾದಮೇಲೆ ಕಲಿವೀರ ಅಂತ ಬಂತು, ಅದಾದಮೇಲೆ ಮೊನ್ನೆ ರೀಸೆಂಟಾಗಿ ಹನ್ನೊಂದಿತ್ತು ಕಾಲ ಬಂತು ಮೇರಾಜ್ ಕುಮಾರ್ ಸರ್ದು. ಸೊ ಈ ಎಲ್ಲ ಸಿನಿಮಾಗೆ ಎಡಿಟಿಂಗು ಮಾಡಿದೆ. ಆಮೇಲೆ ಸುಮಾರು ಶಾರ್ಟ್ ಫಿಲ್ಮ್ಸ್ಗೆ ಮತ್ತು ಕೆಲವೊಂದು ಸಿನಿಮಾಗಳಿಗೂ ಕೂಡ ಸಿನಿಮಾಟೋಗ್ರಫಿನೂ ಶೂಟ್ ಮಾಡಿದೆ. ಸೊ ಆ ಎಕ್ಸ್ಪೀರಿಯನ್ಸ್ ಅಲ್ಲಿ ಶೂಟ್ ಎಡಿಟ್ ಮಾಡ್ತಾ ಇದ್ರಿಂದ ನನಗೆ ಡೈರೆಕ್ಷನ್ ಅಂತ ಬಂದಾಗ ತುಂಬ ಕಷ್ಟ ಅಂತ ಏನಿಸಿಲ್ಲ. ಬಟ್ ಆದರೂ ಕೂಡ ಒಂದು ದೊಡ್ಡ ಕಥೆನ ನಾವು ದೊಡ್ಡದಾಗಿ ಒಂದು ದೊಡ್ಡ ಲೆಂತಲ್ಲಿ ಮಾಡ್ಬೇಕಂತಂದಾಗ ಅದೇ ಆದಂಥ ಎಕ್ಸ್ಪೀರಿಯನ್ಸ್ ಕೊಡಬೇಕು. ಬಟ್ ಕೆಲಸ ಮಾಡ್ತಾ ಹೋಗಿ ನನಗೆ ಕಲಿತಾ ಬಂದು. ಬಟ್ ಚೆನ್ನಾಗಿ ಸರ್, ಅಂದರೆ ಎಲ್ಲ ಒಂದು ಕಡೆ ಅದು ತುಂಬ ಡಿಫಿಕಲ್ಟ್ ಅಂತ ಅನ್ಸಲ್ಲ, ಬಟ್ ಹೊಸ ವಿಷಯಗಳು ತುಂಬ ಕಲಿತೆ ಇದರಲ್ಲಿ. ಓಕೆ, ನಮ್ಮದು ಹೀರೋಯಿನ್ ಹೊಸದು ಇದನ್ನ ಹೇಗೆ ಆಯ್ಕೆ ಈಗಲೇ ಬೇಕು? ಅದೇ ಹೇಳಿದ್ರು ಸರ್, ಅಂದರೆ ಈಗ ನಾವು ಕತೆ ಶುರು ಮಾಡೋಕ್ಕಿಂತ ಮುಂಚೆನೇ ಹೀರೋ ಮತ್ತು ನಾನು ಕೂಡ ಫ್ರೆಂಡ್ಸ್ ಇದ್ದರು. ಸೊ ಅಲ್ಲಿಂದ ಶುರು ಮಾಡಬೇಕಾದ್ರೆ ಫಸ್ಟ್ ಏನೋ ಒಂದು ನಾವಿಬ್ಬರು ಅಂದರೆ ಸುಮಾರು ಕವರ್ ಸಾಂಗ್ಗಳು ಮಾಡಿದ್ವಿ, ಯೂಟ್ಯೂಬಲ್ಲಿ ಒಂದು ಆಲ್ಬಮ್ ಸಾಂಗ್ ಮಾಡಿದ್ವಿ. ಅದ್ರ ಜೊತೆ ಮಾಡ್ತಾ ಓಕೆ ನಾವಿನ್ನ ಅಂದರೆ ಸುಮಾರು ಕಂಟೆಂಟ್ಗಳು ಮಾಡಿದಾಗ ನಮಗೆ ಅಲ್ಲೊಂದು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಾಗ ಓಕೆ ನಾವಿನ್ನ ಸಿನಿಮಾ ಕೂಡ ಮಾಡ್ಬೋದು ಅಂತ ಅನ್ನಿಸ್ದಾಗ ನಾವು ಸಿನಿಮಾ ಮಾಡೋದು ಶುರು ಮಾಡಿದ್ವಿ ಅಷ್ಟೇ. ಸೊ ಅದ್ರ ಜೊತೆಗೆ ಆಮೇಲೆ ಎಲ್ಲ ಹೊಸಬರು ಇದಕ್ಕೆ ಕಾರಣ ಅಂತಂದರೆ ನಾವು ಜಾಸ್ತಿ ಕಂಪ್ಲೀಟ್ ಶೂಟ್ ಆಗಿದ್ದು ಬೆಳಗಾವಿ. ಇಲ್ಲಿಂದ ಆರ್ಟಿಸ್ಟ್ಗಳನ್ನ ನಾವು ಅಲ್ಲಿ ಕರೆಸ್ಬಿಡ್ಕೊಳ್ಳೋದು, ಅಂದರೆ ಎಕ್ಸ್ಪೀರಿಯನ್ಸ್ ಅಂತವರು ಬರಲ್ಲ. ಅಂದರೆ ಬಂದರೂ ಕೂಡ ನಮಗೆ ಅಲ್ಲಿ ತುಂಬ ದಿನಗಳ ತನಕ ಉಳ್ಕೊಳ್ಳೋಕ್ಕಾಗಲ್ಲ ಅವ್ರಿಗೆ. ಸೊ ಹಾಗಾಗಿ ಏನಾಯ್ತು, ನಮಗೆ ಎಲ್ಲಾನ ಆಲ್ಮೋಸ್ಟ್ ಹೊಸಬ್ರ ಕಡೆನೇ ಹೋಗ್ಬೇಕಾಗಿ ಬಂತು. ಇವಾಗ ನೀವು ಹೊಸಬ್ರು, ಸೊ ಕಾಮನ್ ಆಗಿ ಎಲ್ಲ ಹೊಸಬ್ರು ಒಬ್ಬ ರೆಕಗ್ನೈಸ್ ಇರೋ ಆರ್ಟಿಸ್ಟ್ನ ಡೈರೆಕ್ಷನ್ ಮಾಡಿದ್ರೆ ನಿಮ್ಮ ಮಾರ್ಕೆಟಿಂಗಲ್ಲಿ ಈಸಿ ಆಗುತ್ತೆ ಅಂತ. ಸೊ ಇದೇನು ಪ್ಲಾನ್ ಮಾಡಿದ್ರಿ ಮಾರ್ಕೆಟಿಂಗ್ ಪರ್ಪಸ್ಗೆ? ಪ್ಲಸ್ ಸಿನಿಮಾ ನಮಗೆ ಏನಾಯ್ತು, ಸಿನಿಮಾ ಶುರು ಮಾಡಿದಾಗ ನಮಗೆ ಮಾರ್ಕೆಟಿಂಗ್ ಇರ್ಬೋದು, ಇನ್ನೊಂದಿರ್ಬೋದು, ಮತ್ತೊಂದಿರ್ಬೋದು, ಏನೋ ತರೊಳಗೆ ಇರಲಿಲ್ಲ. ನಮಗೆ ಜಸ್ಟ್ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಷ್ಟೇ ತರೊಳಗೆ ಇದ್ದಿದ್ದು. ಸೊ ಹಂಗಾಗಿ ಏನು ಮಾಡಿದ್ವಿ, ನಮ್ಗೆ ಒಳ್ಳೆ ಸಿನಿಮಾ ಮಾಡೋದಕ್ಕೆ ಹೊಸಬರಿಗೆ ಏನೇನು ಕಂಫರ್ಟ್ ಇರ್ಬೋದು ಅಂತ ಹಂಗಾಗಿ ನೋಡಿ. ಯಾಕಂದ್ರೆ ಈಗ ಡಿಒಪಿ ಇರೋದು ಪ್ರಸಾದ್ ಕೂಡ, ಅವನು ಕೂಡ ನಮ್ಮ ಕ್ಲೋಸ್ ಫ್ರೆಂಡೇ.
ಅವ್ನು ಬರೀ ಕ್ಯಾಮ್ರಾ ಕೆಲಸ ಅಂತಲ್ಲ, ಜೊತೆಗೆ ಅವನು ಕ್ಯಾಮ್ರಾ ಜೊತೆಗೆ ಲೈಟಿಂಗ್ ಕೆಲಸ ಹಿಡಿದು ಎಲ್ಲಾನು ಟ್ರ್ಯಾಕ್ ಎತ್ತಿಡಿದು ಎಲ್ಲಾನು ಆ ಥರ ಅಂದರೆ ನಮ್ಮ ಟೀಮ್ ನಮ್ಮ ಜೊತೆಗೆ ಕೂತ್ಕೊಂಡು ವರ್ಕ್ ಮಾಡಂತಾರೆ. ಮ್ಯೂಸಿಕ್ಕಿಂದ ಇರ್ಬೋದು ಎಲ್ಲರೂ ಕೂಡ ಆ ಥರ ನಮ್ಮ ಕಂಫರ್ಟ್ ಹೆಂಗಿರುತ್ತೋ ಅದ್ರ ಮೇಲೆ ನೋಡ್ಕೊಂಡು ಮಾಡಿದ್ರು ಅಂತ ಒಳ್ಳೆ ಸಿನಿಮಾ ಮಾಡೋಕೆ ಏನಿರ್ಬೇಕು ಅವ್ರನ್ನ ಅಷ್ಟೇ ನೋಡ್ಕೊಂಡು ಬಂದಿದ್ವಿ ಅಷ್ಟೇ. ಇವಾಗ ಉತ್ತರ ಕರ್ನಾಟಕದಲ್ಲಿ ಬಿಡುಗಡೆ ಆಗಿದೆಯಾ? ರೆಸ್ಪಾನ್ಸ್ ಹೆಂಗಿದೆ ಆ ಕಡೆ? ಯಾಕಂದ್ರೆ ಅಲ್ಲಿ ಬಿಡುಗಡೆ ಆಗಿದೆ, ಅಲ್ಲಿ ತುಂಬಾ ಚೆನ್ನಾಗಿದೆ ಸರ್ ರೆಸ್ಪಾನ್ಸ್. ಯಾಕಂದ್ರೆ ಎಲ್ಲ ಅಲ್ಲೇ ಚಿತ್ರೀಕರಣ ಅಲ್ಲೇ ಆಗಿದೆಯಲ್ಲ ಜಾಸ್ತಿ. ಕಂಪ್ಲೀಟ್ ಶೂಟ್ ಎಲ್ಲ ಫಿಲಮ್ ಪ್ರಮೋಷನ್ ಯಾರನ್ನ ಆಫರ್ ಮಾಡಿದ್ರ ನಮ್ಮ ಪ್ರಮೋಷನ್ ಮಾಡ್ಕೊಡಿ ಅಂತ, ಅಂದ್ರೆ ಯಾರ ಸ್ಟಾರ್ಗಳನ್ನ? ಇಲ್ಲ ಸರ್, ಅಂದ್ರೆ ನಾವು ಕೆಲವ್ರ ಕಡೆ ಹೋದ್ವಿ, ಬಟ್ ಅದನ್ನ ಮುಂಚೆ ಸಾಂಗ್ಗಳೆಲ್ಲ ರಿಲೀಸ್ ಮಾಡಬೇಕಾದ್ರೆ ಅವಾಗೇ ನಮ್ಗೆ ಅವ್ರ ಕಡೆಯಿಂದ ಅಷ್ಟು ರೆಸ್ಪಾನ್ಸ್ ಸಿಕ್ಕಿಲ್ಲ. ಅಂದ್ರೆ ಸಿನಿಮಾಗೆ ಅಷ್ಟು ಅಂದ್ರೆ ನಮ್ಗೆ ಜನ ಕೈ ಹಿಡಿದ್ರೆ ಸಾಕು ಅಂತ. ಯಾಕಂದ್ರೆ ಈಗ ಅದನ್ನು ತುಂಬಾ ಸಿನಿಮಾಗಳಿಗೆ ಏನಾಗ್ಬಿಟ್ಟಿದೆ, ಸೆಲೆಬ್ರಿಟಿಗಳನ್ನ ಕರೆಸ್ತಾರೆ ಅವ್ರು. ಯಾಕಂದ್ರೆ ಅದು ಇನ್ನೊಂದು ಏನಾಗಿದೆ ಅಂದ್ರೆ ಕೆಲವೊಂದು ಸಿನಿಮಾಗಳು ಆಲ್ರೆಡಿ ಜನ ನೋಡಿರ್ತಾರೆ ಒಂದು 3 ದಿವಸ, ಆಮೇಲೆ ಅವ್ರು ಪ್ರೀಮಿಯರ್ ಶೋ ಮಾಡ್ತಾರೆ. ಅವ್ರು ಬಂದ್ಬಿಟ್ಟು ಅದೇ ಸಿನಿಮಾ ತುಂಬಾ ಚೆನ್ನಾಗಿದೆ ಅಂತ ಹೋಗ್ತಾರೆ. ಸೊ ಆ ಎಲ್ಲಾ ಮಾತುಗಳ ಮೇಲೆ ನಂಬಿಕೆ ಕಳ್ಕೊಂಡಿರೋದ್ರಿಂದ ಇನ್ನೇನು ಜನ ನೋಡ್ಬೇಕು, ಜನ ಹೇಳ್ಬೇಕು ಅನ್ನೋ ಒಂದು ಕಾರಣಕ್ಕೆ ನಾವು ಸಾಧ್ಯ ಆದಷ್ಟು ಜನಗಳಿಗೆ ತೋರಿಸೋ ಪ್ರಯತ್ನ ಮಾಡ್ತಾ ಇದ್ದೀವಿ ಅಷ್ಟೇ. ರಿಲೀಸ್ ಯಾಕೆ ಇವತ್ತು ನೋಡ್ಕೊಂಡು ಅದು ಚೂಸ್ ಮಾಡ್ಬೋದಿತ್ತಲ್ಲ? ಅಂದ್ರೆ ನಾವು ಅನ್ಕೊಂಡಾಗ ಅದು ಗೊತ್ತಿರಲ್ಲ ಸರ್, ಅದು ಕೆಲವೊಂದು ಸಡನ್ ಆಗಿ ಅನೌನ್ಸ್ ಆಗುತ್ತೆ. ಸೊ ಹಂಗಾಗಿ ಅದು ಹೋಗ್ತಾ ಎರಡಕ್ಕೆ ನಾವು ಹೋಗುತ್ತೆ ಲೀಸ್ಟ್. ಸೊ ಹಾಗಾಗಿ ನಮ್ಗೆ ಅದು ಇವತ್ತು ಇನ್ನೊಂದೇನಂದ್ರೆ ಎಷ್ಟಾದ್ರೂ ಸಿನಿಮಾ ಇಲ್ಲಿ ಚೆನ್ನಾಗಿದ್ರೆ, ಅಷ್ಟು ಸಿನಿಮಾ ಚೆನ್ನಾಗಿದ್ರೆ ಅಷ್ಟು ಸಿನಿಮಾನು ಟಾಕ್ ಆಗುತ್ತೆ, ಅಷ್ಟು ಸಿನಿಮಾ ಓಡುತ್ತೆ. ಇಲ್ಲ ಅಂತಂದ್ರೆ ಏನು ಮಾಡಾಕಿಲ್ಲ. ಸೊ ಹಾಗಾಗಿ ಅದೊಂದು ಧೈರ್ಯ ಇದ್ದೇ ಇರುತ್ತೆ. ಮುಂದೆ ಎಷ್ಟು ಮುಂದೆ ಪಿಕ್ಚರ್ ಪ್ರಾಜೆಕ್ಟ್ ಶುರು ಮಾಡಕ್ಕಂತ ಇದ್ದೀರಾ ಇನ್ನು? ಇದೆ ಸರ್, ಪ್ಲಾನ್ ಇದೆ. ಅಂದ್ರೆ ಮುಂಚೆ ಕೆಲವೊಂದು ಆಲ್ರೆಡಿ ಒಂದು ಚರಿತ್ ಅಂತ ಲಾಸ್ಟ್ ಟೈಮ್ ಅನೌನ್ಸ್ ಮಾಡಿದ್ವಿ, ಅದನ್ನೇ ಈಗ ಸ್ಟಾರ್ಟ್ ಮಾಡಬೇಕಾಗಿದೆ. ಸೊ ಇದು ಮುಗಿದ ತಕ್ಷಣ ಅದನ್ನ ಶುರು ಮಾಡ್ತೀವಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್.